ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಭಯಾನಕವಾದ ಕೊಲೆ ಸಂಭವಿಸಿದೆ ಪಶ್ಚಿಮ ಬಂಗಾಳದಲ್ಲಿ, 24 ಪರಗನಾ ಡಿಸ್ಟ್ರಿಕ್ಟ್ನ ಮಧ್ಯಮ ಗ್ರಾಮದಲ್ಲಿ. ಟಾರ್ಗೆಟ್ ಆಗಿರೋ ವ್ಯಕ್ತಿ ಯಾರು ಅಂತ ಕೇಳಿದರೆ ಗಾಬರಿ ಆಗಿಬಿಡ್ತೀರಿ. ಎಲ್ಲಿ ಇದು ಅಪ್ಪಿತಪ್ಪಿ ಸುವೇಂದು ಅಧಿಕಾರಿ ಅವರನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಮಾಡಿದಂಥ ಭೀಕರವಾದಂಥ ಕೊಲೆಯ ಅನ್ನುವಂಥ ಅನುಮಾನ ಮೂಡುತ್ತೆ. ಹೆಸರು ಚಂದ್ರನಾಥ್ ರಾತ್. ಈ ಚಂದ್ರನಾಥ್ ರಾತ್ಗೆ ಮಚ್ಚೇಂದ್ರದ ಅಂತ ಕರಿತಾಯಿದ್ರು, ಚಂದ್ರದ ಅಂತ ಕರಿತಾಯಿದ್ರು. ಚಂದ್ರನಾಥ್ ಅಂತ ಈತನ ಹೆಸರು. 41 ವರ್ಷ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಸುವೇಂದು ಅಧಿಕಾರಿಯವರ ನೆರಳಾಗಿ 294 ಕಾನ್ಸ್ಟಿಟ್ಯೂಯೆನ್ಸಿನ ಸಂಪೂರ್ಣವಾದ ಮಾಹಿತಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲ ಕಡೆ ನೆಟ್ವರ್ಕನ್ನು ಬಿಲ್ಡ್ ಮಾಡಿ ಸುವೇಂದು ಅಧಿಕಾರಿ ಮತ್ತು ಎಲ್ಲ ಕಾರ್ಯಕ್ಷೇತ್ರಗಳ ಅಲ್ಲಿಯ ಪದಾಧಿಕಾರಿಗಳ ಜೊತೆ ಸಂಯೋಜನೆ ಮಾಡ್ತಾ ಇದ್ದ ವ್ಯಕ್ತಿ ಹೆಸರೇ ಚಂದ್ರನಾಥ್ ರಾತ್. ಈತ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಅಂತ ಹೇಳ್ತಾ ಇದ್ರು ಕೂಡ ಈತ ಸ್ವತಃ ಆತನ ಸೋದರನ ಹಾಗೆ ಇದ್ದ ವ್ಯಕ್ತಿ. ಜೊತೆಗೆ ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಹೇಳಬೇಕಾಗಿದ್ದೇನೆಂದರೆ 2021 ಚುನಾವಣೆ ಆದಮೇಲೆ ಮತದಾನೋತ್ತರ ಮತ್ತು ಫಲಿತಾಂಶೋತ್ತರ ಹಿಂಸಾಕಾಂಡ ನಡೀತಲ್ಲ, ಆ ಸಂದರ್ಭದಲ್ಲಿ ಯಾವ್ಯಾವ ಕುಟುಂಬಗಳು ಇನ್ನಿಲ್ಲದ ಹಾಗೆ ಸಂತ್ರಸ್ತರಾದರೋ ಅವರೆಲ್ಲರಿಗೂ ಉದ್ಯೋಗವನ್ನು ಕಲ್ಪಿಸುವ, ಅವರಿಗೆ ಪ್ರತಿ ತಿಂಗಳು ದುಡ್ಡನ್ನು ಕಳಿಸುವ ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವ ಅತಿ ದೊಡ್ಡದಾದಂಥ ಜವಾಬ್ದಾರಿ ಈ ಯುವಕನ ಮೇಲಿತ್ತು. ಚಂದ್ರನಾಥ್ ರಾತ್ ಎಷ್ಟು ಸುಂದರನಾಗಿದ್ದಾನೆ, ಎಷ್ಟು ಮನ್ಮಥನಾಗಿದ್ದಾನೆ. ಜೊತೆಗೆ ಈತ ಎಷ್ಟು ಸ್ನೇಹಮಯಿಯಾಗಿದ್ದ ಅಂದರೆ 40,000 ಕುಟುಂಬಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾವೆ. ಏಕೆಂದರೆ ಅಷ್ಟೂ ಕುಟುಂಬಕ್ಕೂ ಕೂಡ ಈತ ಒಂದೋ ಉದ್ಯೋಗವನ್ನು ಕಲ್ಪಿಸಿಕೊಡುವುದು, ಇಲ್ಲ ಅಂದರೆ ಅವ್ರಿಗೆ ಬೇಕಾದಂಥ ಹಣದ ಸಹಾಯವನ್ನು ಮಾಡಿಸುವುದು, ಜೊತೆಗೆ ಪಕ್ಷದ ಸಂಘಟನೆಗೆ ಅವರನ್ನು ತೊಡಗಿಸಿಕೊಳ್ಳುವ ಕೆಲಸವನ್ನು ಈ ಚಂದ್ರನಾಥ್ ರಾತ್ ಮಾಡ್ತಾ ಇದ್ದ. ಹಾಗಾದರೆ ಈ ಕೊಲೆಯ ಹಿಂದಿರುವ ಉದ್ದೇಶ ಏನು? ಚಂದ್ರನಾಥ್ ರಾತ್ನನ್ನು ಟಾರ್ಗೆಟ್ ಮಾಡಿದ್ಯಾಕೆ? ಸದ್ಯಕ್ಕೆ ಇಡೀ ರಾಜಕಾರಣದಲ್ಲಿ ಅತಿ ದೊಡ್ಡದಾದಂಥ ವಿವಾದವನ್ನು ಉಂಟು ಮಾಡಿರುವಂಥ ಮತ್ತು ಇಡೀ ಚಿಂತಾಜನಕವಾದಂಥ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗಿದ್ದು ಈ ವ್ಯಕ್ತಿಯ ಸಾವಿನಿಂದಾಗಿ. ಕೇವಲ 2 ದಿನಗಳ ಹಿಂದೆ ಒಬ್ಬ MLAಯ ಸೋದರನ ಹತ್ಯೆ ಆಗಿತ್ತು. ಅದು ತಮಗೆ ನೆನಪಿರಬೇಕು. ಈ ಹತ್ಯೆ ಇದೆಯಲ್ಲ, ಇದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಏನಪ್ಪ ಅಂದರೆ, ನಾವು ಕಳೆದ ಬಾರಿಯ ಹಾಗೆ ಮನೆಯನ್ನು ಹೊಕ್ಕು ನಿಮ್ಮನ್ನು ಎಳೆದುಕೊಂಡು ಬಂದು ಕೊಲೆ ಮಾಡುವುದಿಲ್ಲ, ನಿಮ್ಮನ್ನು ಹತ್ಯೆ ಮಾಡುವುದಿಲ್ಲ, ನಿಮ್ಮ ಮೇಲೆ ದೌರ್ಜನ್ಯ ಮಾಡುವುದಿಲ್ಲ, ನೀವು ಎಲ್ಲಿ ಓಡಾಡ್ತಿರೋ ಅಲ್ಲಿ ಅಟ್ಟಿಸ್ಕೊಂಡು ಬಂದು ನಿಮ್ಮ ಕೊಲೆಯನ್ನು ಮಾಡ್ತೀವಿ. ಕಳೆದ 3-4 ದಿನಗಳಿಂದ ಈ ಚಂದ್ರನಾಥ್ ರಾತ್ನನ್ನು ಬೆನ್ನಟ್ಟಿದಂಥ ಒಂದು ಗುಂಪು. ಈತ ಯಾವಾಗ ತನ್ನ SUV ಕಾರನ್ನು ಏರ್ತಾನೆ, ಯಾವಾಗ ಕೆಳಗೆ ಇಳಿತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲವ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಸರಿಯಾಗಿ ಕರೆಕ್ಟಾಗಿ ಯಾರೂ ಇರಲಾರ್ದಂಥ ನಿರ್ಜನ ಸ್ಥಿತಿಯಲ್ಲಿ ಮಧ್ಯಮ ಗ್ರಾಮದಲ್ಲಿ ಈತ SUV ಹತ್ತಿದಾಗ ಮುಂದುಗಡೆ ಅಡ್ಡ ಒಂದು ಕಾರ್ ಬರುತ್ತೆ. ಆ ಬಂದ ತಕ್ಷಣ ಈ SUV ಕಾರ್ ನಿಲ್ಲುತ್ತೆ. ಹಿಂದಿನಿಂದ ಒಂದು ಬೈಕ್ ಬರುತ್ತೆ. ಆ ಬೈಕ್ನಿಂದ ಬಂದಂಥ ವ್ಯಕ್ತಿಗಳು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಚಂದ್ರನಾಥ್ ರಾತ್ ಅಲಿಯಾಸ್ ಮಚ್ಚೇಂದ್ರದ ಚಂದ್ರದ ಆತನ ಕೊಲೆಯನ್ನು ಮಾಡ್ತಾವೆ. ನಿಮಗೆ ನೆನಪಿರಬೇಕು, ಚುನಾವಣೆ ನಡೆಯೋದಕ್ಕಿಂತ ಸ್ವಲ್ಪ ದಿವಸಗಳ ಮುಂಚೆ ಒಂದು ಮಾತನ್ನು ಹೇಳಿದರು ಮಮತಾ ಬೇಗಂ. ನೀವೇನಾದರೂ ಈ ಬಾರಿ ನನಗೆ ಮತ ಹಾಕದೆ ಹೋದರೆ 1 ಸೆಕೆಂಡ್ನಲ್ಲಿ ಒಂದು ಸಮುದಾಯದವರು ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸಿ ಬಿಡ್ತಾರೆ. 70% ಸಮುದಾಯದ ಬಗ್ಗೆ ಸಮುದಾಯದವ್ರನ್ನ ಹೆದರಿಸಲಿಕ್ಕೆ 30% ಜನರನ್ನು ಕುಮ್ಮಕ್ಕನ್ನು ಕೊಟ್ಟು ಹಿಂಸಾಕಾಂಡವನ್ನು ಮಾಡಿಸುವಂಥ ಹುನ್ನಾರವನ್ನು ಅವತ್ತು ಮಮತಾ ಬೇಗಂ ಹೇಳಿದರು. 70% ಹಿಂದೂಗಳು ಮತ ಹಾಕದೆ ಹೋದರೆ ಒಂದು ಸಮುದಾಯದವರು ನಿಮ್ಮನ್ನು 1 ಸೆಕೆಂಡ್ನಲ್ಲಿ ಮುಗಿಸ್ಬಿಡ್ತಾರೆ ಮತ ಹಾಕದೆ ಹೋದರೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದರು. ಇದು ಕೇವಲ ಬ್ಲ್ಯಾಕ್ ಮೇಲ್ ಅಲ್ಲ, ಅದನ್ನು ಕಾರ್ಯಗತಗೊಳಿಸುವುದರಲ್ಲಿಯೂ ಕೂಡ ನಾನು ಪರಿಣತಳು ಅಂತ ತೋರಿಸಲಿಕ್ಕೆ ಇಂಥದ್ದೊಂದು ಕೊಲೆಯನ್ನು ನಡೆಸಲಾಗಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಅಥವಾ ನೀವು ಇದನ್ನು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಚುನಾವಣೆ ನಡೆದು ಮತದಾನ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅಪಾರ ದೊಡ್ಡ ಮಟ್ಟದ ಜನಾದೇಶವನ್ನು ಪಡೆಯುತ್ತೋ ಆವಾಗ ಎಲ್ಲ TMC ಕಚೇರಿಯ ಮೇಲೆ ಹೋಗಿ ತನಿಖೆ ಮಾಡಲಿಕ್ಕೆ ಶುರು ಮಾಡಲಾಯಿತು. ಒಳಗಡೆ ಏನು ಸಿಗತ್ತೆ ಅಂತ ಛಲ್ಲಾಪಿಲ್ಲಿ ಮಾಡಿದ ಸಂದರ್ಭದಲ್ಲಿ ಒಳಗಡೆ ದೊಡ್ಡ ದೊಡ್ಡ ಈ ಹರಿತವಾದಂತಹ ಚಾಕುಗಳು, ತಲ್ವಾರ್ಗಳು, ಮಾರಕಾಸ್ತ್ರಗಳು, ಇವುಗಳ ಲೋಡ್ಗಳು, ಜೊತೆಗೆ ಡೂಪ್ಲಿಕೇಟ್
ಎಲೆಕ್ಷನ್ ಐ ಡಿಗಳು. ಇದು ಪ್ರತಿ TMC ಕಚೇರಿಯಲ್ಲಿಯೂ ಸಿಕ್ಕಂಥ ದೊಡ್ಡದಾದಂಥ ಸಾಮಗ್ರಿ. ಇದು ಕೇವಲ ಯಾವುದೋ ಒಂದು ಪ್ರದೇಶದ TMC ಆಫೀಸಿನಲ್ಲಿ ಅಲ್ಲ, ಅಥವಾ ಬೇರೆ ಯಾವುದೋ ಒಂದು ಸ್ಪೋರ್ಟ್ಸ್ ರೂಮ್ನಲ್ಲ, ಎಲ್ಲೆಲ್ಲಿ TMCಯ ಕಾರ್ಯಕರ್ತರಿದ್ದಾರೋ ಅಲ್ಲಿ ಈ ರೀತಿಯಾದಂಥ ದೊಡ್ಡ ಮಟ್ಟದ ತಲವಾರುಗಳ ಸಂಗ್ರಹವನ್ನು ಮಾಡಿಡಲಾಗಿತ್ತು. ಅದನ್ನು ಈಗಾಗಲೇ ತನಿಖಾ ತಂಡಗಳು ಅವನ್ನೆಲ್ಲ ಶೋಧಿಸಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾವೆ. ಅಂದರೆ ಒಂದು ವೇಳೆ ಏನಾದರೂ ಈ ಫಲಿತಾಂಶ ಬರಲಾರದೆ TMC ಏನಾದರೂ ಚುನಾವಣೆಯಲ್ಲಿ ಗೆದ್ದದ್ದೇ ಆದರೆ, ಯಾರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಭಗವಾಧ್ವಜವನ್ನು ಹಾರಿಸಿದ್ರೋ, ಯಾರು ಜೈ ಶ್ರೀರಾಮ್ ಅಂತ ಹೇಳಿದ್ರೋ, ಅವರನ್ನು ಅಟ್ಟಾಡಿಸಿಕೊಂಡು 2021 ಚುನಾವಣೆಗಿಂತ ಭೀಕರವಾಗಿ ಕೊಲೆ ಮಾಡುವ ಮೂಲಕ ಇನ್ನೆಂದೂ ಕೂಡ ಅವರು ಭಾರತೀಯ ಜನತಾ ಪಾರ್ಟಿ ಹೆಸರನ್ನು ಕೂಡ ಎತ್ತಬಾರದು, ಅಂಥದ್ದೊಂದು ದೊಡ್ಡ ಕಾಂಡವನ್ನು ಮಾಡಬೇಕು ಅನ್ನುವಂಥ ಹುನ್ನಾರ, ತಯಾರಿ, ಪಿತೂರಿ ಸಂಪೂರ್ಣವಾಗಿ ಸಿದ್ಧ ಆಗಿತ್ತು. ಇನ್ನೊಂದು ಘಟನೆಯನ್ನು ನಿಮಗೆ ಹೇಳ್ತೇನೆ. 4ನೇ ತಾರೀಕು ಒಂದು ಮಾತನ್ನು ಹೇಳಿದರು ಮಮತಾ ಬೇಗಂ ಅವರು. ಏನಂತ ಹೇಳಿದರು ಅಂದರೆ, ನನ್ನ CRPF ಅವರು ಎಳೆದು ಹೊಡೆದರು, ನನ್ನ ಬೆನ್ನಿಗೆ ಹೊಡೆದರು, ಹೊಟ್ಟೆಗೆ ಗುದ್ದಿದ್ರು, ಎಲ್ಲ ಕಡೆ ಸಿಕ್ಕಾಪಟ್ಟೆ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದರು ಅಂತ ಹೇಳಿದರು. ಉದ್ದೇಶ ಏನು ಅಂದರೆ, ಯಾವಾಗ ಮಮತಾ ಬೇಗಂ ಮೇಲೆ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೋ, TMC ಕಾರ್ಯಕರ್ತರು ಇದ್ದಕ್ಕಿದ್ದ ಹಾಗೆ ರೋಡಿಗೆ ಇಳಿದು ಹಿಂಸಾಕಾಂಡವನ್ನು ಮಾಡಲಿ, ಕಂಡ ಕಡೆ ಜನರ ಮೇಲೆ ದಾಳಿಯನ್ನು ಮಾಡಲಿ. ಇಷ್ಟು ದಿವಸ ನಾನು ಇವ್ರನ್ನೆಲ್ಲ ಸಾಕಿದ್ದು, ಸಲಹಿದ್ದು, ಈಗ ಬಂದಿರುವಂಥ ಫಲಿತಾಂಶಕ್ಕೆ ಪ್ರತಿಕೂಲವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿ. ಅಂದರೆ ಯಾವ ಜನಾದೇಶವನ್ನು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೊಡಲಾಗಿದೆಯೋ ಅಂಥ ಜನಾದೇಶ ಸಂಪೂರ್ಣವಾಗಿ ನಾಶವಾಗಿ ಒಂದೋ ರಾಷ್ಟ್ರಪತಿ ಆಡಳಿತ ಹೇರಬೇಕು, ಇಲ್ಲವೇ ಒಂದಷ್ಟು ಜನ ಶಾಸಕರ ಕೊಲೆಯಾಗಿ ಆ ಪ್ರದೇಶದಲ್ಲಿ ಉಪಚುನಾವಣೆ ಆಗುವ ಹಾಗೆ ಆಗಬೇಕು, ಮತ್ತು ಇಡೀ ವಾತಾವರಣ ಕಲುಷಿತಗೊಳ್ಳಬೇಕು, ಪ್ರಕ್ಷುಬ್ಧಗೊಳ್ಳಬೇಕು, ಉದ್ವಿಗ್ನಗೊಳ್ಳಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಮಮತಾ ಬೇಗಂ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಒಂದು ಕಡೆ ಫಿರ್ಹಾದ್ ಹಕೀಮ್ ಇರ್ತಾನೆ, ಮತ್ತೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ಇರ್ತಾನೆ, ಒಂದು ಕಡೆ ಕಲ್ಯಾಣ್ ಬ್ಯಾನರ್ಜಿ ಇರ್ತಾನೆ, ಎಲ್ಲರೂ ಕೂತಿರ್ತಾರೆ. ಅವ್ರು ಹೇಳ್ತಾರೆ, ನನ್ನ ಮೇಲೆ ಭಾಳ ದೊಡ್ಡ ಮಟ್ಟದ ಹಲ್ಲೆ ಮಾಡಲಾಯಿತು, ನನ್ನನ್ನು ಬಡೆಯಲಾಯಿತು ಅಂತ ಸಿಂಪಥಿ ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಈ ರೀತಿ ಹೇಳಿಕೆ ಕೊಟ್ಟ ಮೇಲೂ ಕೂಡ ಜನ TMC ಕಾರ್ಯಕರ್ತರು ಬೀದಿಗೆ ಇಳಿಯುವುದಿಲ್ಲವೋ, ಆವಾಗ ಮಮತಾ ಬೇಗಂಗೆ ಇನ್ನಿಲ್ಲದ ಹಾಗೆ ಸಂಕಟ ಶುರುವಾಗುತ್ತೆ, ತಳಮಳ ಶುರುವಾಗುತ್ತೆ. ಇನ್ನೇನಿದ್ರು 9ನೇ ತಾರೀಕು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ರೆ ಮುಂದೆ ನನ್ನ ಭವಿಷ್ಯವೇ ಇಲ್ಲ ಅನ್ನೋದು ಖಚಿತ ಆಗಿಬಿಡುತ್ತೆ. ಆ ಮಧ್ಯೆ ಆಕೆ ಇನ್ನೊಂದು ಗೇಮನ್ನು ಆಡ್ತಾರೆ. ಏನು ಗೇಮ್ ಅಂದರೆ, ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ, 100 ಸೀಟ್ಗಳನ್ನು ಕದಿಯಲಾಗಿದೆ, ಚೋರಿ ಮಾಡಲಾಗಿದೆ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಲಾಗಿಲ್ಲ, ನನ್ನ ಮತದಾರರಿಗೆ ಮತ ಹಾಕುವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ, ಅವರೆಲ್ಲ ಮತ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ, ಅವರೆಲ್ಲ ರೊಚ್ಚಿಗೆದ್ದಿದ್ದಾರೆ ಅಂತ ಮಾತಾಡಲಿಕ್ಕೆ ಶುರು ಮಾಡಿದರು. ಇದರಿಂದ TMC ಕಾರ್ಯಕರ್ತರು ಉದ್ವಿಗ್ನಗೊಂಡು ಇನ್ನಿಲ್ಲದ ಹಾಗೆ ಕೋಪಾವೇಶದಿಂದ ಮತ್ತೆ ನುಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಮಮತಾ ಬೇಗಂ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ಅಂತಂದರೆ, ಈ TMCನಲ್ಲಿ ಕಟ್ ಮನಿ ಅಂತ ಒಂದು ವ್ಯವಸ್ಥೆ ಇದೆ. ಏನಿದು ಕಟ್ ಮನಿ ಅಂದರೆ, ಬರುವ ದುಡ್ಡನ್ನು ಹಂಚಿಕೊಳ್ಳೋದು, ಒಂದಷ್ಟು ಭಾಗವನ್ನು ಕಿತ್ಕೊಂಡು ಕೊಡುವಂಥದ್ದು. ಇಲ್ಲಿ ಮಾಂಡಲೀಕ ವ್ಯವಹಾರ ಅಂತ ಮಾಡೋದು. ಅಂದರೆ ಒಂದು 24 ಪರಗಣ ಇದೆ, 24 ಪರಗಣದ ಒಬ್ಬ ಮುಖ್ಯಸ್ಥನಿಗೆ ಇಷ್ಟು ಲಕ್ಷ ರೂಪಾಯಿಯನ್ನಂತ TMC ದುಡ್ಡು ಪಕ್ಷದಿಂದ ಕೊಡಲಾಗಿರುತ್ತೆ. ಆತ ಉಳಿದವರಿಗೆಲ್ಲ ದುಡ್ಡನ್ನು ಹಂಚಬೇಕು. ಆತ ದುಡ್ಡನ್ನು ಸರಿಯಾಗಿ ಹಂಚಿಲ್ಲ ಅನ್ನೋದ್ರ ಬಗ್ಗೆ ವೈಮನಸ್ಸು, ಅಸಮಾಧಾನ ಎಲ್ಲವೂ ಉಳಿದ ಕಾರ್ಯಕರ್ತರಿಗಿರುತ್ತೆ. ಅವರೆಲ್ಲ ಕೆಲಸ ಮಾಡಿದ ನಿಜ, ಅವ್ರು ಸಲ್ಲಬೇಕಾದ ದುಡ್ಡು ಸಂದಿಲ್ಲ. ಎರಡನೇದಾಗಿ ಭವಿಷ್ಯವಿಲ್ಲ ಅನ್ನೋದು ಅವ್ರು ಖಚಿತ ಆಗಿದೆ, ಚುನಾವಣೆಯಲ್ಲಿ ಸೋಲಾಗಿದೆ. ಹೀಗಾಗಿ ಒಂದೇ ವಿಧಾನಸಭಾ ಕ್ಷೇತ್ರದ 2 ಗುಂಪುಗಳು ಪರಸ್ಪರ ಹೊಡೆದಾಡಿಕೊಳ್ಳುವಂಥ ವಾತಾವರಣ ಇಡೀ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗಿದೆ. ಹೀಗಾಗಿ ನಿಮ್ಗೆ ಎಲ್ಲಿ ಕಂಡ್ರು ಒಬ್ಬರು ಇನ್ನೊಬ್ಬರನ್ನ ಹೊಡೆಯೋದು, ಇನ್ನೊಬ್ಬರು ಮತ್ತೊಬ್ಬರನ್ನ ಹೊಡೆಯೋದು ನೋಡಿದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು TMC ಅವ್ರನ್ನ ಹೊಡೆಯುತ್ತಾ ಇರೋದಾಗಲಿ, TMC ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ದಾಳಿ ಮಾಡ್ತಾ ಇರೋದಾಗಲಿ ಅಲ್ಲ. ತಮ್ಮಲ್ಲಿಯೇ ಹೊಡೆದಾಡಿಕೊಳ್ಳುವಂಥ ಒಂದಷ್ಟು ಜನ, ಇನ್ನೊಂದು ಪ್ರಾಯೋಜಿತವಾದಂಥ ರಾಜಕೀಯ ಪ್ರೇರಿತವಾದಂಥ TMC ಕಾರ್ಯಕರ್ತರು ಭಗವಧ್ವಜವನ್ನು ಹಿಡ್ಕೊಂಡು ಅಥವಾ ಭಾರತೀಯ ಜನತಾ ಪಾರ್ಟಿಯ ಜೆಂಡಾ ಹಿಡ್ಕೊಂಡು ಕಂಡ ಕಡೆ ಕೂಗಾಡ್ತಾ ಗಲಾಟೆ ಮಾಡ್ತಾ ಇರುವಂಥ ಮತ್ತೊಂದು ಪೂರ್ವ ನಿಯೋಜಿತ ಸಂಚು ಕೆಲಸ ಮಾಡ್ತಾ ಇದ್ದದ್ದು. ಈ ಮಧ್ಯೆ ಏನಾಯಿತು, ಯಾವಾಗ ಇದು ತನ್ನ ಯಾವ ತಂತ್ರವೂ ಫಲಿಸಲಿಲ್ಲ ಅಂತ ಗೊತ್ತಾಗತ್ತೋ, ನೆಕ್ಸ್ಟ್ ಟಾರ್ಗೆಟ್ ಏನೇ ಆದರೂ ಕೂಡ ಸುವೇಂದು ಅಧಿಕಾರಿನ ಮುಗಿಸಬೇಕು ಅನ್ನುವಂಥ ಸಂಚುಗಾರಿಕೆ ಶುರುವಾಗುತ್ತೆ, ಸುಪಾರಿ ಕೊಡುವ ಕೆಲಸ ಶುರುವಾಗುತ್ತೆ.
ಸುವೇಂದು ಅಧಿಕಾರಿಯನ್ನೇ ಹೊಡೆದು ಬಿಟ್ಟರೆ ಇಡೀ ಭಾರತೀಯ ಜನತಾ ಪಾರ್ಟಿ ತಲ್ಲಣಗೊಂಡು ಬಿಡುತ್ತೆ. ಯಾವ ಲಕ್ಷಗಟ್ಟಲೆ ಪೊಲೀಸ್ ಬಂದೋಬಸ್ತ್ಗಳನ್ನು ಕರೆಸಲಾಗಿದ್ದು, ಭದ್ರತಾ ಸಿಬ್ಬಂದಿಯನ್ನು ಕರೆಸಲಾಗಿದ್ದು, ಕೇಂದ್ರ ಭದ್ರತಾ ಸಿಬ್ಬಂದಿಯವ್ರನ್ನ, ಅವರು ನಿಷ್ಪ್ರಯೋಜಕರು ಅಂತ ಸಾಬೀತಾಗತ್ತೆ. ಇಡೀ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಭಾಳ ದೊಡ್ಡದಾದಂಥ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಫಸ್ಟ್ ಟಾರ್ಗೆಟು ಸುವೇಂದು ಅಧಿಕಾರಿಯನ್ನು ಮುಗಿಸಬೇಕು. ಜೊತೆಗೆ ಇದೇ ರೀತಿಯಾದ MLAಗಳು ಯಾರ್ಯಾರು ಸಿಗ್ತಾರೋ ಅವ್ರನ್ನ ಕೊಚ್ಚಿಕೊಳ್ಳಬೇಕು. ಇವರು ತಲವಾರುಗಳನ್ನು, ಬಾಕುಗಳನ್ನು, ಚಾಕುಗಳನ್ನು ಎಲ್ಲ ಸಂಗ್ರಹ ಮಾಡಿ ಇಟ್ಟಾಗೋಗಿದೆ. ಇದರ ಜೊತೆ ಇನ್ನೊಂದು ಮಾಡಿದರು, ಏನಂದರೆ ಕಂಡ ಕಡೆ ಹಿಂದೂಗಳ ಮನೆಯ ಮೇಲೆ ದಾಳಿಯನ್ನು ಮಾಡಬೇಕು ಮತ್ತು ಅವರ ಮನೆಯ ಗಂಡಸರನ್ನು ಸಾಯಿಸಬೇಕು. ಹೆಣ್ಮಕ್ಳಿಗೆ ಬಿಳಿ ಸೀರೆಯನ್ನು ಹಂಚಲಿಕ್ಕೆ ಥಾನುಗಟ್ಟಲೆ ಬಿಳಿ ಸೀರೆ, ಕೆಳಗಡೆ ನೀಲಿ ಬಟ್ಟೆ ಇರುವಂಥ ಬಟ್ಟೆಯನ್ನು ರಾಶಿ ಒಟ್ಟಲಾಗಿತ್ತು. ಉದ್ದೇಶ ಏನು? 2021 ಚುನಾವಣೆಯಲ್ಲಿ ಆದ ಹಿಂಸಾಚಾರಕ್ಕಿಂತ ಅತಿ ದೊಡ್ಡದಾದಂಥ ಹಿಂಸಾಚಾರ ಈ ಬಾರಿ ನಡೆಯಬೇಕು. ಇನ್ನೆಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ಸೆಣಸ್ತೇನೆ ಅಂತ ಧೈರ್ಯವನ್ನು ಕೂಡ ಮಾಡಬಾರ್ದು. ಈಗಾಗಲೇ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳದಿಂದ ಹೊರಟು ಹೋಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಮಮತಾ ಬೇಗಂ. ಎಡರಂಗ ಸಂಪೂರ್ಣವಾಗಿ ಹೊರಟು ಹೋಗಿ ಆಗಿದೆ. ಉಳಿರೋದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೆ ಕೆಟ್ಟ ಹೆಸರನ್ನು ತರಬೇಕು. ಕೆಟ್ಟ ಹೆಸರನ್ನು ತರೋದು ಮಾತ್ರ ಅಲ್ಲ, ಅವರ ಹೆಸರಿನಲ್ಲಿ ಸಂಘಟನೆಗೆ ಕೂಡ ಜನ ಅಲ್ಲಿ ಸಿಗಬಾರದು ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಏನಪ್ಪ ಅಂತಂದರೆ, ಮುಸಲ್ಮಾನರನ್ನು ಎತ್ತಿ ಕಟ್ಟುವಂಥ ಕೆಲಸಗಳನ್ನ ಶುರು ಮಾಡಲಾಗತ್ತೆ. ಮಿಯಾ ಮುಸಲ್ಮಾನರನ್ನು ಹೇಗಾದರೂ ಮಾಡಿ ಅವರು ಬೀದಿಗೆ ತರಿಸಬೇಕು. ಮುರ್ಷಿದಾಬಾದ್, ಮಾಲ್ಡಾ, ಫಾಲ್ಟಾ, ಡೈಮಂಡ್ ಹಾರ್ಬರ್, 24 ಪರಗನಾ ಎಲ್ಲ ಪ್ರದೇಶದಲ್ಲಿ ಮಿಯಾ ಮುಸಲ್ಮಾನರು ಬೀದಿಗಿಳಿದು ಹೋರಾಟ ಮಾಡಬೇಕು. ಅವರು ಕಂಡ ಕಡೆ ಹಿಂದೂಗಳನ್ನು ಕೊಚ್ಚಿಕೊಳ್ಳಬೇಕು. ಹಾಗೆ ಕೊಚ್ಚಿಕೊಂಡದ್ದೇ ಆದರೆ ಈ ಬಾರಿಯ ಚುನಾವಣೆ ಸಂಪೂರ್ಣವಾಗಿ ವಿಫಲ ಆಗತ್ತೆ. ಈ ವಿಫಲ ಆದ ಚುನಾವಣೆಯ ನಂತರ ಮತ್ತೆ ಅದನ್ನು ನನ್ನ ರಾಜಕೀಯ ಬೆಳೆಯನ್ನು ಬೇಯಿಸ್ಕೋಬೇಕು ಅನ್ನೋದು ಮಮತಾ ಬೇಗಂ ಅವರ ಲೆಕ್ಕಾಚಾರ ಆಗಿತ್ತು. ಕೇಳ್ತಾ ಹೋದರೆ ಹೇಳ್ತಾ ಹೋಗಬೇಕು, ಅಷ್ಟೊಂದು ವಿಷಯ ಇದೆ. ಈ ಚಂದ್ರನಾಥ್ ರಾತ್ ಇದ್ದಾರಲ್ಲ, ನಾನು ಹೇಳಿದ್ರೆ ಮಚ್ಚೇಂದ್ರದ ಅಂತ ಆತನ ಚಂದ್ರದ, ಮಚ್ಚೇಂದ್ರದ, ಅಲ್ಲಿ ದಾದಾ ಅಂತ ಕರೀತಾರೆ. ಭಾಳ ನಾವು ಅಣ್ಣ ಅಂತ ಕರಿತೀವಲ್ಲ, ಆ ರೀತಿ ದಾದಾ ಅಂತ ಕರೀತಾರೆ. ಇಲ್ಲದ್ರೆ ಬಾಬು ಅಂತ ಕರೀತಾರೆ. ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳೋಕೆ ಬಾಬು ಅಂತಾರೆ, ಇಲ್ಲದ್ರೆ ದಾದಾ ಅಂತ ಕರಿತಿರ್ತಾರೆ. ನಿಮಗೆ ಗೊತ್ತು, ಈ ಮುರ್ಷಿದಾಬಾದ್ನಲ್ಲಿ ಅಪ್ಪ ಮಗ ಇಬ್ಬರನ್ನೂ ಕೊಲೆ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ಅದು ಚಂದನ್ ಅಂಥೇಳಿ ಮತ್ತು ಅವರಪ್ಪ ಹರಗೋವಿಂದ್, ಅವರಿಬ್ಬರು ಕೊಲೆ ಮಾಡಲಾಗಿತ್ತು. ಅವ್ರ ಕುಟುಂಬದಲ್ಲಿ ದುಡಿಯೋವರೇ ಯಾರಿಲ್ಲ, ಕಾಪಾಡ್ತಾ ಇದ್ದವ್ರು ಯಾರೇ ಅವ್ರ ಕುಟುಂಬದ ಸದಸ್ಯರನ್ನು. ಇದೇ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನಾದಂಥ ಈ ಚಂದ್ರನಾಥ್ ರಾತ್ ಅಂತೇನು ಹೇಳ್ತಲ್ಲ ಆತ, ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ 1,40,000 ಜನ ನಿರಾಶ್ರಿತರಾದರು. ಅವರೆಲ್ಲ ಆಸ್ಸಾಂಗೆ, ದಿಲ್ಲಿಗೆ, ಬೇರೆ ಬೇರೆ ಕಡೆ ವಲಸೆ ಹೋದರು. 350 ಮನೆಗಳನ್ನು ಸೇಫ್ ಹೋಮ್ಸ್ ಅಂತ ಆಸ್ಸಾಂನಲ್ಲಿ ಮಾಡಲಾಯಿತು. ಅಷ್ಟು ಕುಟುಂಬಗಳಿಗೆ ಕೆಲಸವನ್ನು ಕೊಡಿಸುವ, ಅಷ್ಟು ಜನರ ಸಂಪೂರ್ಣವಾದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವ ಎಲ್ಲ ಜವಾಬ್ದಾರಿಯನ್ನು ಸುವೇಂದು ಅಧಿಕಾರಿ ಈ ಚಂದ್ರನಾಥ್ ರಾತ್ಗೆ ವಹಿಸಿದ್ದರು. ಚಂದ್ರನಾಥ್ ರಾತ್ಗೆ TMCಯನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ದ್ವೇಷ, ಯಾವುದೇ ರೀತಿಯ ಸೇಡು, ಯಾವುದೇ ರೀತಿಯಾದಂಥ ವೈಯಕ್ತಿಕವಾದಂಥ ತೆವಲುಗಳು ಯಾವುದೂ ಇರಲಿಲ್ಲ. ಕೇವಲ ಮತ್ತು ಕೇವಲ ಆತನಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಬೇಕು. ಹಾಗಾಗಿ ಹಗಲು ಇರುಳು ದುಡಿತಾ ಇದ್ದಂಥ ವ್ಯಕ್ತಿ ಚಂದ್ರನಾಥ್ ರಾತ್. ಆತನ ಚಲನವಲನವನ್ನು 3 ದಿವಸ ಕಾಯ್ಕೊಂಡು ಕೊಡ್ತಾರೆ. ಜೊತೆಗೆ ಆ ಕಡೆ ಸುವೇಂದು ಅಧಿಕಾರಿ ಎಲ್ಲೆಲ್ಲಿ ಕಾಳಿಘಾಟ್ನ ಪ್ರದೇಶ, ಎಲ್ಲೆಲ್ಲಿ ಆತನ ಕಾನ್ಸ್ಟಿಟ್ಯೂನ್ಸಿ ಇದೆ ಅಲ್ಲೆಲ್ಲ ಓಡಾಡ್ತಾ ಇದ್ದಾಗ ISIನ ಗುಪ್ತಚರ ವ್ಯಕ್ತಿಗಳು ಆತನನ್ನು ಹಿಂಬಾಲಿಸ್ತಾ ಇರ್ತಾರೆ, ಬೇಹುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಯಾರು ಮೊದಲು ಸಿಗ್ತಾರೆ ಅವ್ರನ್ನ ಮುಗಿಸ್ಬಿಡ್ಬೇಕು. ಬೇರೆ ಯಾರನ್ನೇ ಹೊಡೆದ್ರೂ ಸುದ್ದಿ ಆಗೋದಿಲ್ಲ. ಹೊಡೆಯಬೇಕಾದದ್ದು ಯಾರನ್ನೇ ಅಂದರೆ, ಹೊಡೆದರೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಬೇಕು. ದೊಡ್ಡ ಸುದ್ದಿ ಆಗುವುದಷ್ಟೇ ಅಲ್ಲ, ಉಳಿದ ಹಿಂದೂಗಳೇ ಹೆದರ್ಕೊಂಡ್ಬಿಡ್ಬೇಕು. ಯಾವಾಗ ಚಂದ್ರನಾಥ್ ರಾತ್ನನ್ನೇ ಹೊಡೆದ್ರು, ಯಾವಾಗ ಸುವೇಂದು ಅಧಿಕಾರಿ ಅಂಥವ್ರ ಮೇಲೆ ಟಾರ್ಗೆಟ್ ಆಗತ್ತೆ ಅಂದರೆ, ನಮ್ಮಂಥವ್ರ ಕತೆ ಏನು, ನನ್ನ ಹೆಂಡತಿ ಮಕ್ಕಳ ಕತೆ ಏನು ಅಂತ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಹೆದರ್ಕೊಂಡು ಸಾಯಬೇಕು, ನಡಗಬೇಕು. ಅಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡಿರುವಂಥ ಘನಘೋರವಾದಂಥ ಕೊಲೆ ಇದು. ಒಬ್ಬ ಯುವಕ ಹಿಂದೂ ರಾಷ್ಟ್ರ ಆಗಲಿ ಅಂತ ಇನ್ನಿಲ್ಲದ ಹಾಗೆ ತಪನೆಗೈದು 5 ವರ್ಷಗಳಿಂದ 40,000 ಕುಟುಂಬಗಳನ್ನು ಸಾಕಿ ಸಲುಹಿ ಸುವೇಂದು ಅಧಿಕಾರಿ ಮತ್ತು ಈ ಸಂತ್ರಸ್ತರ ಮಧ್ಯೆ ಸೇತುವಾಗಿ ನಿಂತಂಥ, ಬಂಧವಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಹೀಗೆ ರಾಜಕೀಯ ಕಾರಣಕ್ಕೋಸ್ಕರ ಹತನಾಗಿ ಹೋದ್ನಲ್ಲ, ಇದು ಕೂಡ ರಾಜಕಾರಣವ? ಅರ್ಥವಾಗಲಾರದ ವಿಷಯ. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಮುಂದೇನಾಗುತ್ತೆ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ.
ಭಾಳ ದುಃಖತಪ್ತನಾಗಿದ್ದೀನಿ. ನಾನು ಬೇರೆ ಜಾಗದಲ್ಲಿದ್ದರೂ ಕೂಡ, ಇಲ್ಲಿ ಪ್ರತಿಧ್ವನಿಸ್ತಾ ಇದ್ದರೂ ಕೂಡ, ಎಕೋ ಆಗ್ತಾಯಿದ್ರೂ ಕೂಡ ತಡ್ಕೊಳ್ಳಿಕ್ಕೆ ಆಗಲಾರದೆ ಮಾಡಿದ ಸಂಚಿಕೆ ಇದು. ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ಕ್ಷಮಿಸಿ. ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.